ಓಂ ಶಾಂತಿ. ನಾನು ಆತ್ಮ ಆಧಾರ ಮೂರ್ತಿಯಾಗಿದ್ದೇನೆ, ಉದ್ಧಾರ ಮೂರ್ತಿಯಾಗಿದ್ದೇನೆ. ಪರಮಾತ್ಮ ತಂದೆ ಇಡೀ ವಿಶ್ವಕ್ಕೂ ಆಧಾರ ಮೂರ್ತಿಯಾಗಿದ್ದಾರೆ. ಪರಮಾತ್ಮ ತಂದೆ ಇಡೀ ವಿಶ್ವದ ಉದ್ಧಾರವನ್ನು ಮಾಡುವಂತಹ ಉದ್ಧಾರ ಮೂರ್ತಿಯಾಗಿದ್ದಾರೆ. ಆಧಾರ ಮೂರ್ತಿಯಾಗಿರುವ ಪರಮಾತ್ಮ ತಂದೆಯ ಮಗುವಾದ ನಾನು ಇಡೀ ಜಗತ್ತಿಗೂ ಆಧಾರ ಮೂರ್ತಿಯಾಗಿದ್ದೇನೆ. ಜಗತ್ತಿನ ಉದ್ಧಾರವನ್ನು ಮಾಡುವಂತಹ ಪರಮಾತ್ಮನ ಮಗುವಾದ ನಾನು ಇಡೀ ವಿಶ್ವದ ಉದ್ಧಾರ ಮೂರ್ತಿ ಆಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಆಧಾರ ಮೂರ್ತಿ, ಉದ್ಧಾರ ಮೂರ್ತಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಈ ಶರೀರದಿಂದ ಭಿನ್ನನಾಗಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಮೇಲೆ ಹಾರುತ್ತಿದ್ದೇನೆ. ಪ್ರಕಾಶಮಯವಾದ ಬೆಳಕಿನ ಶರೀರವನ್ನು ಧಾರಣೆ ಮಾಡಿಕೊಂಡಿರುವ ಸೂಕ್ಷ್ಮ ದೇವತೆಯಾದ ನಾನು ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತಾ ಸರ್ವ ಪ್ರಕಾರದ ಹೊರೆಯಿಂದ ಮುಕ್ತನಾಗಿದ್ದೇನೆ. ಸೂಕ್ಷ್ಮ ದೇವತೆಯಾದ ನಾನು ಪಂಚತತ್ವದ ಲೋಕವನ್ನು ದಾಟಿ ಮೇಲೆ ಹಾರುತ್ತಾ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಇಡೀ ವಿಶ್ವಕ್ಕೆ ಆಧಾರ ಮೂರ್ತಿ ಆಗಿರುವ ಇಡೀ ವಿಶ್ವದ ಉದ್ಧಾರ ಮೂರ್ತಿ ಆಗಿರುವ ಬ್ರಹ್ಮ ತಂದೆಯ ಸಾನ್ನಿಧ್ಯದಲ್ಲಿದ್ದೇನೆ. ನಾನೀಗ ಬ್ರಹ್ಮ ತಂದೆಯ ಸಮಾನ ಇಡೀ ವಿಶ್ವಕ್ಕೆ ಆಧಾರ ಮೂರ್ತಿ ಆಗಬೇಕು. ಬ್ರಹ್ಮ ತಂದೆಯ ಸಮಾನ ಸರ್ವ ಆತ್ಮರ ಉದ್ಧಾರವನ್ನು ಮಾಡುವಂತಹ ಉದ್ಧಾರ ಮೂರ್ತಿ ಆಗಬೇಕು. ಸೂಕ್ಷ್ಮ ದೇವತೆಯಾದ ನಾನು ನನ್ನ ಜೀವನಕ್ಕೆ ಆಧಾರ ಆಗಿರುವ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ಬ್ರಹ್ಮ ತಂದೆಯ ಭ್ರುಕುಟಿಯ ಮಧ್ಯದಲ್ಲಿ ನೋಡುತ್ತಿದ್ದೇನೆ. ಪರಮಾತ್ಮ ತಂದೆಯೇ
ನನಗೆ ಆಧಾರ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಆಧಾರ ಮೂರ್ತಿಯನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಆಶ್ರಯದಲ್ಲಿರುವ ಆತ್ಮ ನಾನಾಗಿದ್ದೇನೆ. ಜನ್ಮ ಜನ್ಮಾಂತರದಿಂದ ಅನೇಕ ದೇಹಧಾರಿಗಳನ್ನು ಆಧಾರ ಎಂದು ತಿಳಿದುಕೊಂಡು ಬಹಳಷ್ಟು ದುಃಖದ ಅನುಭವವನ್ನು ಮಾಡಿದ್ದೇನೆ. ಜಗತ್ತಿನ ವ್ಯಕ್ತಿಗಳನ್ನು ಆಧಾರ ಎಂದು ತಿಳಿದುಕೊಂಡು ವ್ಯಕ್ತಿಗಳ ಆಶ್ರಯದಲ್ಲಿದ್ದು ಬಹಳಷ್ಟು ದುಃಖಿಯಾಗಿದ್ದ ನನಗೆ ಈಗ ಪರಮಾತ್ಮ ತಂದೆಯೇ ಆಧಾರ ಆಗಿದ್ದಾರೆ. ಆಶ್ರಯದಾತನಾದ ಪರಮಾತ್ಮ ತಂದೆಯನ್ನು ಆಧಾರವನ್ನಾಗಿ ಮಾಡಿಕೊಂಡಿರುವ ನಾನು ಆತ್ಮ ದುಃಖದಿಂದ ಮುಕ್ತ ಆಗಿದ್ದೇನೆ. ಇಡೀ ವಿಶ್ವದಲ್ಲಿರುವ ಸರ್ವ ಆತ್ಮರು ಪರಮಾತ್ಮ ತಂದೆಯನ್ನೇ ಅವಲಂಬಿಸಿದ್ದಾರೆ. ಸರ್ವರು ಪರಮಾತ್ಮನ ಆಧಾರದಿಂದ ಜೀವನವನ್ನು ನಡೆಸುತ್ತಿದ್ದಾರೆ. ಜಗತ್ತಿಗೆ ಆಧಾರ ಆಗಿರುವ ಪರಮಾತ್ಮ ತಂದೆ ನನ್ನ ಜೀವನಕ್ಕೆ ಆಧಾರ ಆಗಿದ್ದಾರೆ. ನಾನು ಪರಮಾತ್ಮ ತಂದೆಯನ್ನೇ ಅವಲಂಬಿಸಿದ್ದೇನೆ. ಪರಮಾತ್ಮ ತಂದೆ ನಿಮ್ಮನ್ನು ಬಿಟ್ಟು ಇಡೀ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ. ನೀವೊಬ್ಬರೇ ನನ್ನವರಾಗಿದ್ದೀರಾ. ಆಶ್ರಯದಾತನಾಗಿರುವ ನಿಮ್ಮನ್ನೇ ಅವಲಂಬಿಸಿರುವ ನಿಮ್ಮನ್ನೇ ಆಧಾರವನ್ನಾಗಿ ಮಾಡಿಕೊಂಡಿರುವ
ಪರಮಾತ್ಮ ತಂದೆ ಇಡೀ ವಿಶ್ವದ ಉದ್ಧಾರವನ್ನು ಮಾಡುತ್ತಿರುವ ವಿಶ್ವ ಕಲ್ಯಾಣಕಾರಿ ನೀವಾಗಿದ್ದೀರಾ. ಸರ್ವ ಆತ್ಮರ ಉದ್ಧಾರವನ್ನು ಮಾಡುತ್ತಿರುವ ಸರ್ವರ ಉದ್ಧಾರ ಮೂರ್ತಿ ಆಗಿರುವ ನೀವು ನನ್ನ ಉದ್ಧಾರವನ್ನು ಮಾಡುವುದಕ್ಕೋಸ್ಕರ ನನ್ನನ್ನು ನಿಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆಯೇ ನನಗೆ ಆಧಾರ ಆಗಿದ್ದಾರೆ. ಪರಮಾತ್ಮ ತಂದೆಯೇ ನನ್ನ ಉದ್ಧಾರವನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಗುಣಗಳ ಸಾಗರ ಆಗಿದ್ದಾರೆ. ಗುಣಗಳ ಸಾಗರನಾದ ಪರಮಾತ್ಮ ತಂದೆ ನನ್ನನ್ನು ಗುಣಸ್ವರೂಪ ಆತ್ಮನನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ನಯನದಿಂದ ನನಗೆ ಶಕ್ತಿಶಾಲಿ ದೃಷ್ಟಿಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಶಕ್ತಿಶಾಲಿ ದೃಷ್ಟಿ ನನ್ನ ಜೀವನದ ಸರ್ವ ಅವಗುಣಗಳನ್ನು ಸಮಾಪ್ತಿ ಮಾಡುತ್ತಿದೆ. ಗುಣಗಳ ಸಾಗರನಾಗಿರುವ ಪರಮಾತ್ಮ ತಂದೆ ತಮ್ಮ ದೃಷ್ಟಿಯಿಂದ ನನ್ನಲ್ಲಿ ಸರ್ವ ಗುಣಗಳನ್ನು ತುಂಬುತ್ತಿದ್ದಾರೆ. ಗುಣಗಳ ಸಾಗರನಾಗಿರುವ ಪರಮಾತ್ಮ ತಂದೆಯ ದೃಷ್ಟಿ ನನ್ನ ಜೀವನವನ್ನೇ ಪರಿವರ್ತನೆ ಮಾಡುತ್ತಿದೆ. ಗುಣಹೀನನಾಗಿದ್ದ ನನ್ನನ್ನು ಗುಣಸ್ವರೂಪ ಆತ್ಮನನ್ನಾಗಿ ಪರಮಾತ್ಮ ತಂದೆ ಪರಿವರ್ತನೆ ಮಾಡುತ್ತಿದ್ದಾರೆ. ನಾನು ಪರಮಾತ್ಮ ತಂದೆಯ ಬಾಹುಗಳಲ್ಲಿ ಸಮಾವೇಶನಾಗಿದ್ದೇನೆ. ಪರಮಾತ್ಮ ತಂದೆಯ
ಅಂಗ ಅಂಗದಿಂದ ಅನಂತ ಶಕ್ತಿಯ ಕಿರಣಗಳು ಸೂಕ್ಷ್ಮ ದೇವತೆಯಾಗಿರುವ ನನ್ನಲ್ಲಿ ಸಮಾವೇಶವಾಗುತ್ತಿದೆ. ಸರ್ವಶಕ್ತಿವಂತನಿಂದ ಸರ್ವಶಕ್ತಿಯ ಕಿರಣಗಳನ್ನು ಸಂಪೂರ್ಣವಾಗಿ ಪಡೆದುಕೊಂಡಿರುವ ನಾನು ಶಕ್ತಿಯ ದೇವತೆಯಾಗಿದ್ದೇನೆ. ಪರಮಾತ್ಮ ತಂದೆ ತಮ್ಮ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲೆ ಇಟ್ಟು ಅನಂತ ಶಕ್ತಿಯ ಕಿರಣಗಳನ್ನು ನನಗೆ ನೀಡುತ್ತಿದ್ದಾರೆ. ವರದಾತನ ವರದಾನಿ ಹಸ್ತದಿಂದ ಅನಂತ ಶಕ್ತಿಯ ಕಿರಣಗಳನ್ನು ಪಡೆದುಕೊಂಡು ನಾನು ಶಕ್ತಿಯಿಂದ ಸಂಪನ್ನ ಆಗಿರುವ ಸೂಕ್ಷ್ಮ ದೇವತೆಯಾಗಿದ್ದೇನೆ. ವರದಾತ ತಂದೆ ನನಗೆ ಆಧಾರ ಆಗಿದ್ದಾರೆ. ವರದಾತ ತಂದೆ ನನ್ನ ಉದ್ಧಾರವನ್ನು ಮಾಡುತ್ತಿದ್ದಾರೆ. ಇಡೀ ವಿಶ್ವಕ್ಕೆ ಆಧಾರ ಮೂರ್ತಿಯಾಗಿರುವ ಇಡೀ ವಿಶ್ವದ ಉದ್ಧಾರ ಮೂರ್ತಿಯಾಗಿರುವ ಪರಮಾತ್ಮನ ಮಗುವಾದ ನನಗೆ ವರದಾತ ತಂದೆ ಇಡೀ ವಿಶ್ವಕ್ಕೆ ಆಧಾರ ಮೂರ್ತಿ ಆಗುವಂತಹ ವರದಾನವನ್ನು ನೀಡುತ್ತಿದ್ದಾರೆ. ಇಡೀ ವಿಶ್ವದ ಉದ್ಧಾರವನ್ನು ಮಾಡುವಂತಹ ಉದ್ಧಾರ ಮೂರ್ತಿ ಆಗುವಂತಹ ವರವನ್ನು ಪರಮಾತ್ಮ ತಂದೆ ನನಗೆ ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ತಮ್ಮ ವರದಾನಿ ಹಸ್ತವನ್ನು
ನನ್ನ ಶಿರದ ಮೇಲಿಟ್ಟು ಆಧಾರ ಮೂರ್ತಿ ಭವ, ಉದ್ಧಾರ ಮೂರ್ತಿ ಭವ ಅನ್ನುವ ವರದಾನವನ್ನು ನೀಡುತ್ತಿದ್ದಾರೆ. ನಾನೀಗ ಇಡೀ ವಿಶ್ವಕ್ಕೆ ಆಧಾರ ಮೂರ್ತಿಯಾಗಿದ್ದೇನೆ. ವಿಶ್ವದಲ್ಲಿರುವ ಸರ್ವ ಆತ್ಮರು ನನ್ನನ್ನೇ ಆಧಾರ ಮಾಡಿಕೊಂಡಿದ್ದಾರೆ. ಸರ್ವರ ಆಧಾರ ಮೂರ್ತಿಯಾಗಿರುವ ನಾನು ಸರ್ವ ಆತ್ಮರ ಉದ್ಧಾರವನ್ನು ಮಾಡುವುದಕ್ಕೋಸ್ಕರ ಸರ್ವಶಕ್ತಿಗಳಿಂದ ಸಂಪನ್ನ ಆಗಿ ಪರಮಾತ್ಮ ಶಿವನ ಜೊತೆಗಿರುವ ಶಿವಶಕ್ತಿಯಾಗಿ ಬಾಪ್ ದಾದಾರವರ ಜೊತೆಗೆ ಸೂಕ್ಷ್ಮ ವತನದಿಂದ ಈ ಸಾಕಾರ ವತನಕ್ಕೆ ಬರುತ್ತಿದ್ದೇನೆ. ಶಿವಶಕ್ತಿಯಾಗಿರುವ ನನ್ನನ್ನು ಜಗತ್ತಿನ ಸರ್ವ ಆತ್ಮರು ತಮ್ಮ ಇಷ್ಟ ದೇವತೆಯ ರೂಪದಲ್ಲಿ ಪೂಜಿಸುತ್ತಿದ್ದಾರೆ. ಸರ್ವ ಆತ್ಮರ ಇಷ್ಟ ದೇವತೆಯಾಗಿರುವ ನಾನು ಪರಮಾತ್ಮ ತಂದೆಯ ಜೊತೆ ಇಡೀ ವಿಶ್ವದ ಗ್ಲೋಬ್ನ ಮುಂದೆ ಹೋಗಿ ನಿಂತಿದ್ದೇನೆ. ಗುಣಗಳ ಸಾಗರ ಆಗಿರುವ ಪರಮಾತ್ಮ ತಂದೆ ತಮ್ಮ ದೃಷ್ಟಿಯಿಂದ ನನಗೆ ಸರ್ವ ಗುಣಗಳನ್ನು ನೀಡುತ್ತಿದ್ದಾರೆ. ಸರ್ವ ಗುಣಗಳಿಂದ ಸಂಪನ್ನ ಆದಂತಹ ಸರ್ವ ಆತ್ಮರ ಇಷ್ಟ ದೇವತೆಯಾಗಿರುವ ನಾನು ಸರ್ವ ಆತ್ಮರಿಗೂ ಶಕ್ತಿಶಾಲಿ ದೃಷ್ಟಿಯನ್ನು ನೀಡಿ ಶಕ್ತಿಶಾಲಿ ದೃಷ್ಟಿಯಿಂದ
ಸರ್ವರ ಅವಗುಣಗಳನ್ನು ಸಮಾಪ್ತಿ ಮಾಡುತ್ತಿದ್ದೇನೆ. ನನ್ನ ಮೇಲೆ ಅವಲಂಬಿಸಿರುವ ನನ್ನನ್ನೇ ಆಧಾರ ಮಾಡಿಕೊಂಡಿರುವ ಜಗತ್ತಿನ ಸರ್ವ ಆತ್ಮರ ಉದ್ಧಾರವನ್ನು ಮಾಡುವಂತಹ ಉದ್ಧಾರ ಮೂರ್ತಿಯಾದ ನಾನು ನನ್ನ ಶಕ್ತಿಶಾಲಿ ದೃಷ್ಟಿಯಿಂದ ಸೃಷ್ಟಿಯನ್ನೇ ಪರಿವರ್ತನೆ ಮಾಡುತ್ತಿದ್ದೇನೆ. ನನ್ನ ದೃಷ್ಟಿಯಿಂದ ಸೃಷ್ಟಿ ಕೂಡ ಸತೋಪ್ರಧಾನ ಆಗುತ್ತಿದೆ. ಜಗತ್ತಿನಲ್ಲಿರುವ ಸರ್ವ ಆತ್ಮರು ಅವಗುಣದಿಂದ ಮುಕ್ತ ಆಗಿ ಸತೋಪ್ರಧಾನ ಆತ್ಮರಾಗುತ್ತಿದ್ದಾರೆ. ವಿಶ್ವದ ಸರ್ವ ಆತ್ಮರಿಗೂ ಆಧಾರ ಮೂರ್ತಿಯಾಗಿರುವ ಶಕ್ತಿ ಸ್ವರೂಪ ಆತ್ಮನಾದ ನಾನು ಸರ್ವಶಕ್ತಿವಂತನಿಂದ ಅನಂತ ಶಕ್ತಿಯ ಕಿರಣಗಳನ್ನು ಪಡೆದುಕೊಂಡು ಸರ್ವ ಆತ್ಮರಿಗೂ ಅನಂತ ಶಕ್ತಿಯ ಕಿರಣಗಳನ್ನು ನೀಡಿ ಸರ್ವರ